ಸರ್, ನಾವಿಬ್ರು ಒಂದಷ್ಟು ಪ್ರಾಜೆಕ್ಟ್ಸ್ನ ರೆಡಿ ಮಾಡಿದೀವಿ ನೋಡಿ ಸರ್. ಗುಡ್, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಇದೇ ಥರದ್ದು ಇನ್ನೂ ಒಂದಷ್ಟು ಪ್ರಾಜೆಕ್ಟ್ಸ್ನ ನಾವು ರೆಡಿ ಮಾಡ್ಬಿಟ್ಟು ನಿಮಗೆ ಪ್ರೆಸೆಂಟ್ ಮಾಡ್ತೀವಿ. ಈಗ ಜನಕ್ಕೆ ಜಂಕ್ ಫುಡ್ ಬಗ್ಗೆ ಅವೇರ್ನೆಸ್ ಬಂದಿದೆ. ಎಲ್ರಿಗೂ ಹೆಲ್ದಿ ಫುಡ್ ತಿನ್ಬೇಕು ಅನ್ನೋ ಆಸೆ ಏನೋ ಇದೆ. ಆದ್ರೆ ಅದು ಮಾರ್ಕೆಟಲ್ಲಿ ಅವೈಲೇಬಲ್ ಇಲ್ಲ. ಮಾರ್ಕೆಟಲ್ಲಿ ಇದಕ್ ಬೇಕಾಗಿರೋಂಥ ಎನಫ್ ನಂಬರ್ ಪ್ರಾಡಕ್ಟ್ಸ್ ಅಂತೂ ಇಲ್ಲ. ಇದಕ್ಕೆ ಒಂದು ದೊಡ್ಡ ಮಾರ್ಕೆಟಿಂಗ್ ಗ್ಯಾಪ್ ಇದೆ ಸರ್. ಇದನ್ನ ನಾವುಗಳು ಫುಲ್ಫಿಲ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಹಳ್ಳಿಗಳಲ್ಲಿ ಸಿಗೋಂತ ಫುಡ್ ಪ್ರಾಡಕ್ಟ್ಸ್ ನ ತಿನ್ಬೇಕು ಅಂತ ಸಿಟಿಲಿರೋ ಜನಕ್ಕೆ ಇಷ್ಟ ಇರುತ್ತೆ. ಆದ್ರೆ ಸಿಟಿನಲ್ಲಿ ಅದು ಸಿಗೋದಿಲ್ಲ, ಹಳ್ಳಿಗಳಲ್ಲಿ ಮಾತ್ರ ಸಿಗುತ್ತೆ. ಹಳ್ಳಿಗಳಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ರೆ ಅಲ್ಲಿ ಯಾವ್ದೇ ತರದ ಹೈಜೀನ್ ಮೇಂಟೈನ್ ಆಗಿರೋದಿಲ್ಲ. ರೋಡ್ ಸೈಡ್ ಅಲ್ಲಿ ಅಲ್ಲೇ ತಟ್ಟೆಗಳಿಟ್ಕೊಂಡ್ ಮಾರ್ತಿರ್ತಾರೆ, ಹಾಗೆ ಕೈಯಲ್ಲಿ ತೆಕ್ಕೊಡ್ತಿರ್ತಾರೆ. ಸಿಟಿ ಜನಕ್ಕೆ ಅದನ್ನ ತಗೊಂಡ್ ತಿನ್ನೋದಕ್ಕೆ ಏನೋ ಒಂಥರ, ಅದು ಕ್ಲೀನ್ ಆಗೂ ಇರಲ್ಲ. ಅದೇ ಹಳ್ಳಿನಲ್ಲಿ ಸಿಗೋಂತ ತಿಂಡಿಗಳನ್ನ ಸಿಟಿನಲ್ಲಿ ಪ್ರಾಪರ್ ಆಗಿ ಕಲರ್ಫುಲ್ ಆಗಿ ಹೈಜೀನ್ ಆಗಿ ಪ್ಯಾಕೇಜಿಂಗ್ ಮಾಡಿ ಕೊಟ್ರೆ ಜನ ಅದನ್ನ ಮುಗಿ ಬಿದ್ದು ತಗೋತಾರೆ. ಫಾರ್ ಎಕ್ಸಾಂಪಲ್, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಕಜ್ಜಾಯ, ಆಮೇಲೆ ತಂಬಿಟ್ಟು, ಈ ತರದನ್ನೆಲ್ಲ ಮಾಡರ್ನ್ ಆಗಿ, ಸ್ಪೆಷಲಿ ಹೈಜೀನ್ ಆಗಿ, ಕಲರ್ಫುಲ್ ಆಗಿ ಪ್ಯಾಕೇಜಿಂಗ್ ಮಾಡಿ ನಾವು ಮಾರಾಟ ಮಾಡಿದ್ರೆ ಹೇಗಿರುತ್ತೆ? ಸೂಪರ್ ಐಡಿಯಾ ಮೇಡಮ್. ಹಳ್ಳಿ ತಿಂಡಿ ಸಿಟಿಗಳಲ್ಲಿ ಸಿಗಲ್ಲ. ಆಮೇಲೆ ಈ ಜನರೇಷನ್ಗೆ ಹಳ್ಳಿ ತಿಂಡಿಗಳ ಬಗ್ಗೆ ಯಾರು ಹೇಳೋರು ಇಲ್ಲ. ಅಲ್ಲೇ ನಮಗೆ ಮಾರ್ಕೆಟಿಂಗ್ ಕೆಲಸ ಇರೋದು. ಹಳ್ಳಿ ತಿಂಡಿಗಳು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು, ಎಷ್ಟು ರುಚಿಯಾಗಿರುತ್ತೆ. ಆಮೇಲೆ ನಮ್ಮ ದೇಹ ಹಳ್ಳಿ ತಿಂಡಿಗೆ ಒಗ್ಗೋದು. ಈ ಫಾರಿನ್ ತಿಂಡಿಗಳಿಗೆಲ್ಲ ಒಗ್ಗಲ್ಲ. ಅದರಲ್ಲೆಷ್ಟು ಕೆಮಿಕಲ್ ಇರುತ್ತೆ, ಸೈಡ್ ಎಫೆಕ್ಟ್ ಆಗತ್ತೆ. ಈಗಿನ ಚಿಕ್ಕ ಮಕ್ಕಳಿಗೆ ತುಂಬ ಬೇಗ ಕಾಯಿಲೆಗಳು ಬರ್ತಾ ಇದೆ ಅಂತ ಮಾರ್ಕೆಟಿಂಗ್ ಮಾಡಿದ್ರೆ ಹೇಗಿರುತ್ತೆ? ಯಾರಾದ್ರೂ ಒಳ್ಳೆ ದೊಡ್ಡ ಸೆಲೆಬ್ರಿಟಿನ ಬುಕ್ ಮಾಡೋಣ. ಬೇಡ ಸರ್. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಈ ಹಳ್ಳಿ ತಿಂಡಿಗಳ ಬಗ್ಗೆ ಮಾತಾಡಿದ್ರೆ ಜನಕ್ಕೆ ಅದು ನಿಜ ಅಂತ ಅನ್ಸಲ್ಲ, ನಮ್ಗೇನು ಬರಲ್ಲ. ಅಂದ್ರೆ ಇದನ್ನ ನಿಜವಾಗ್ಲೂ ಯೂಸ್ ಮಾಡ್ತಾ ಇರೋರು, ಅಂದ್ರೆ ಈ ಪ್ರಾಡಕ್ಟ್ಸ್ ನ ರಿಯಲ್ ಕನ್ಸ್ಯೂಮರ್ಸ್ ಇರ್ತಾರಲ್ಲ, ಯಾರಿದನ್ನ ಮಾಡಿ ಯಾರಿದನ್ನ ತಿಂತಿರ್ತಾರೆ ಅವರೇ ಇದನ್ನ ಜನಕ್ಕೆ ಹೇಳಿದ್ರೆ ಜನಕ್ಕೆ ಇದು ಈಸಿಯಾಗಿ ಮುಟ್ಟುತ್ತೆ. ಒಟ್ನಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ನಾವು ನಮ್ಮ ಆಡ್ಸ್ ನ ಡಿವೈಸ್ ಮಾಡ್ಬೇಕು. ನಮ್ಮ ಆರ್ಡರ್ಸ್ ಎಲ್ಲ ತುಂಬಾ ವೈರಲ್ ಆಗೋ ತರ ನೋಡ್ಕೋಬೇಕು. ಈ ತರ ಮಾಡೋದ್ರಿಂದ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗೆ ನಾವು ತುಂಬಾ ದುಡ್ಡು ಕೊಡೋದು ಬೇಕಾಗಿಲ್ಲ. ಖರ್ಚು ಕಮ್ಮಿ ಆಗುತ್ತೆ, ನಮ್ಗೆ ಮಾರ್ಕೆಟಿಂಗ್ ಕೂಡ ಸಿಗುತ್ತೆ. ಧಾರಾಳವಾಗಿ ಮಾಡಿ ಮೇಡಮ್. ನನಗೇನೋ ಈ ಪ್ರಾಜೆಕ್ಟ್ ವರ್ಕ್ ಆಗುತ್ತೆ ಅಂತ ಸಂಪೂರ್ಣವಾದ ನಂಬಿಕೆ ಇದೆ.